ದೀಪ ಸ್ವರೂಪ ರೀತಿಯಲ್ಲಿ ಭಕ್ತಿಗೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ದರ್ಶನ ನೀಡಿದ ಪವಾಡ ಸದೃಶ ಘಟನೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಗ್ರಾಮದಲ್ಲಿ ನಡೆದಿದೆ. ಈ ಮೂಲಕ ಗುರುರಾಯರು ಭಕ್ತಿಯೊಬ್ಬಳಿಗೆ ದರ್ಶನ ನೀಡಿದ್ದಾರೆ. ತನ್ನಷ್ಟಕ್ಕೆ ತಾನು ರಾಯರ ನಾಮಸ್ಮರಣೆ ಮಾಡುತ್ತಾ ಪೂಜ್ಯಾಯ ರಾಘವೇಂದ್ರಾಯ ಮಂತ್ರ ಪಠಿಸ್ತಾ ಇದ್ದ ವೇಳೆ ಭಕ್ತೆ ಶಿವಲೀಲಾ ಕೇದಾರಿ ಎಂಬವರ ಭಕ್ತಿಗೆ ಮೆಚ್ಚಿ ಯಾರೂ ಸಹ ನೂಕದೆ ರಾಘವೇಂದ್ರ ಸ್ವಾಮಿಗಳ ಭಾವಚಿತ್ರದ ಎದುರಿಗೆ ಇಡಲಾಗಿದ್ದ ದೀಪ ಮಂತ್ರ ನಿಧಾನವಾಗಿ ಮುಂದೆ ಸರಿಯುವ ಅಚ್ಚರಿ ಮೂಡಿಸಿದೆ. ಅಲ್ಲದೆ ಮೊದಲ ಬಾರಿ ಹೀಗಾಗಿದ್ದನ್ನ ಕಂಡು ಶಿವಲೀಲಾ ತಮ್ಮ ಬಳಿಯ ಮೊಬೈಲ್ ತೆಗೆದು ವಿಡಿಯೋ ರೆಕಾರ್ಡ್ ಮಾಡಲು ಮುಂದಾದಾಗಲೂ ಸಹ ಮತ್ತೊಮ್ಮೆ ಇದೇ ರೀತಿಯಾಗಿಯೇ ದೀಪ ಮುಂದೆ ಸರಿದಿದೆ. ಭಕ್ತರು ಬೇಡಿದ ವರಗಳನ್ನು ಕರುಣಿಸುತ್ತಾ ಕಲಿಯುಗದ ಕಾಮಧೇನು ಅಂತಲೇ ಭಕ್ತರಿಂದ ಕರೆಯಿಸಿಕೊಳ್ಳುವ ಗುರುರಾಯರು ಬೃಂದಾವನಸ್ಥರಾಗಿ ಶತಮಾನಗಳೇ ಕಳೆದರೂ ಸಹ ಅವರ ಆ ದಿವ್ಯ ಶಕ್ತಿಯ ಬಲದಿಂದ ನಿರಂತರ ಒಂದಲ್ಲ ಒಂದು ರೀತಿಯಲ್ಲಿ ಈ ರೀತಿಯ ಪವಾಡಗಳು ನಡೆಯುತ್ತಲೇ ಇರುತ್ತವೆ. ಏಕಾಗ್ರತೆ ಮತ್ತು ಪವಿತ್ರ ಮನಸ್ಸಿನಿಂದ ದಿನಕ್ಕೆ ಹಲವಾರು ಬಾರಿ ಈ ಸ್ತೋತ್ರವನ್ನ ಪಠಿಸೋದ್ರಿಂದ ಜೀವನದಲ್ಲಿ ಎಲ್ಲಾ ರೀತಿಯ ತೊಂದರೆಗಳು ಮತ್ತು ಸಮಸ್ಯೆಗಳನ್ನ ನಿವಾರಿಸಬಹುದು ಎಂದು ಅನೇಕ ಭಕ್ತರು ಇಂದಿಗೂ ನಂಬುತ್ತಾರೆ. ಇದೇ ಕಾರಣಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಅನೇಕ ಸಂದರ್ಭಗಳಲ್ಲಿ ಅವರ ದರ್ಶನದ ಮತ್ತು ಅನುಗ್ರಹವನ್ನ ಪಡೆದಿದ್ದಾರೆ.